ಅಧ್ಯಾತ್ಮ ನಮ್ಮ ಜೀವನವನ್ನು ಶ್ರೀಮಂತಗೊಳಿಸುವ ಸಾಧನ. ಭೌತಿಕ ಸಂಪತ್ತು ಹೇಗೆ ನಮ್ಮ ಬದುಕಿಗೆ ಅವಶ್ಯಕವಾಗ್ಯದ, ಹಾಗೇ ಅಧ್ಯಾತ್ಮದ ಜ್ಞಾನವೂ ಕೂಡ ನಮಗೆ ಅತ್ಯವಶ್ಯಕವಾಗ್ಯದ. ನಾವು ಈ ಭೌತಿಕ ಸಂಪತ್ತಿಗೆ ಎಷ್ಟು ಮಹತ್ವ ಕೊಡ್ತೀವಿ, ಅಷ್ಟೇ ಮಹತ್ವ ಅಥವಾ ಅದಕ್ಕಿಂತಲೂ ಹೆಚ್ಚು ಮಹತ್ವ ಅಧ್ಯಾತ್ಮಕ್ಕೆ ಕೊಡಬೇಕಾಗಿದೆ. ಈಗ ಹೇಗೆ ಈ ಶರೀರದಲ್ಲಿ ಕೆಲವು ಘಟಕಗಳ ಕೊರತೆ ಆದವು ಅಂದ್ರೆ ಆರೋಗ್ಯ ಸರಿ ಉಳಿಯೋದಿಲ್ಲ. ಕ್ಯಾಲ್ಸಿಯಂ ಕೊರತೆ ಆಗ್ತದೆ, ಐರನ್ ಡೆಫಿಷಿಯನ್ಸಿ ಆಗ್ತದೆ, ವಿಟಮಿನ್ಸ್ಗಳ ಕೊರತೆ ಆಗ್ತದೆ. ಆವಾಗ ನಾವು ಏನು ಮಾಡ್ತೀವಿ, ಕ್ಯಾಲ್ಸಿಯಂ ಕೊರತೆ ಆಯಿತು ಅಂದರೆ ಕ್ಯಾಲ್ಸಿಯಮ್ಮನ್ನು ತುಂಬ್ತೀವಿ, ಹಾಕ್ತೀವಿ. ಐರನ್ನ ಡೆಫಿಷಿಯನ್ಸಿ ಆಯಿತು ಅಂತಂದ್ರೆ ಅದನ್ನು ಪೂರೈಸ್ತೀವಿ. ಏಕೆಂದರೆ ಶರೀರ ಅಶಕ್ತ ಆಗ್ತದೆ. ಕ್ಯಾಲ್ಸಿಯಂ ಕೊರತೆ ಆಯಿತು ಅಂದರೆ ಎಲುಬುಗಳಲ್ಲಿ ಶಕ್ತಿ ಉಳಿಯುವುದಿಲ್ಲ. ಐರನ್ನದ ಕೊರತೆ ಆಯಿತು ಅಂದರೆ ರಕ್ತಹೀನತೆ ಆಗ್ತೈತಿ. ಹೀಗದ ಅಲ್ಲ, ಇವೆಲ್ಲ ದೈಹಿಕ ಅದಾವು. ಇನ್ನು ಮಾನಸಿಕವಾಗಿ ಒಂದಿಷ್ಟು ಅದ. ಬರೀ ದೈಹಿಕ ಆರೋಗ್ಯ ಅಷ್ಟೇ ಮುಖ್ಯ ಅಲ್ಲ, ಮಾನಸಿಕ ಆರೋಗ್ಯನೂ ಭಾಳ ಮುಖ್ಯ. ಈ ಆಧ್ಯಾತ್ಮ ಏನದಲ್ಲ, ಇದು ಮನಸ್ಸಿಗೆ ಉತ್ತೇಜನ ಕೊಡುವಂಥದ್ದು. ಒಂದು ವೇಳೆ ಅಧ್ಯಾತ್ಮ ಕೊರತೆ ಆಯಿತು ಅಂದ್ರೆ ಆ ಮನುಷ್ಯ ಮಾನಸಿಕವಾಗಿ ವೀಕ್ ಆಗ್ತಾನೆ, ಮೆಂಟಲಿ ವೀಕ್ ಆಗ್ತಾನೆ. ಅದನ್ನು ಒಂದು ಕೊರತೆಯೇ, ಅದು ಸ್ಪಿರಿಚುವಲ್ ಡೆಫಿಷಿಯನ್ಸಿ. ಹೇಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅದ, ಹಾಗಿದು ಸ್ಪಿರಿಚುವಲಿ ಡೆಫಿಷಿಯನ್ಸಿ. ಹೇಗೆ ವಿಟಮಿನ್ಸ್ಗಳ ಕೊರತೆ ಆಗ್ತದೆ, ಹಾಗೂ ಇದು ಅಧ್ಯಾತ್ಮದ ಕೊರತೆ. ಇದನ್ನು ನಾವು ತುಂಬಬೇಕು. ಇದು ಎಲ್ಲಿ ದೊರೀತದ ಅಂತಂದ್ರೆ, ಈಗ ಹೇಗೆ ಬಿ ವಿಟಮಿನ್ ಸೂರ್ಯನಿಂದನೇ ಸಿಗ್ತದೆ. ಅದು ಆಹಾರದಲ್ಲಿ ಬಹಳ ಇಲ್ಲ. ಸೂರ್ಯ ಪ್ರಕಾಶದಿಂದನೇ ಹೆಂಗೆ ಬಿ ವಿಟಮಿನ್ ಸಿಗ್ತದಲ್ಲ, ಹಾಗೆ ಅಧ್ಯಾತ್ಮದ ಸ್ಪಿರಿಚುವಲ್ ಅದು ಒಂದು ಗುಡ್ ಸೋರ್ಸ್ ಅಂದ್ರೆ ಸತ್ಸಂಗ. ನಾವು ಸತ್ಸಂಗವನ್ನು ಮಾಡಿದ್ದೀವಿ ಅಂತಂದ್ರೆ ಅಧ್ಯಾತ್ಮದ ಕೊರತೆಯನ್ನು ನೀಗಿಸಬಹುದು. ಅದು ಕೊರತೆ ಆಯ್ತಂದ್ರೆ ಮಾನಸಿಕವಾಗಿ ಖಿನ್ನನಾಗ್ತಾನೆ ಮನುಷ್ಯ. ಎಲ್ಲ ಇರ್ತದೆ, ಸಮಾಧಾನನೇ ಇರೋಂಗಿಲ್ಲ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತಳಮಳ, ಮನಸ್ಸಿನಲ್ಲಿ ಅಸಮಾಧಾನ. ಅದು ಎದರ ಲಕ್ಷಣ ಅಂತಂದರೆ ಆಧ್ಯಾತ್ಮಿಕದ ಕೊರತೆಯ ಲಕ್ಷಣ. ಸಣ್ಣ ಹುಡುಗರಿಗೆ ನೋಡ್ರಿ, ಅವ್ರಿಗೇನೂ ಇರೋದಿಲ್ಲ, ದೈಹಿಕವಾಗಿ ಅಷ್ಟೇನೂ ಇರೋದಿಲ್ಲ, ಆದರೂ ಸಹಿತ ಅವು ಪ್ರಸನ್ನವಾಗಿರ್ತಾವೆ. ಹಾಗೆ ಈ ಅಧ್ಯಾತ್ಮವನ್ನು ನಾವು ಈ ಚಿಂತನೆಯಿಂದ, ಸತ್ಸಂಗದಿಂದ ಅದರ ಪೂರೈಕೆಯನ್ನು ಮಾಡಿಕೊಳ್ಬೇಕು. ಮೊದಲನೇದು, ಇದರಲ್ಲಿ ನಾವು ಈಗ ತಿಳಿದುಕೊಳ್ತೀವಿ. ತಿಳುವಳಿಕೆ ಬಹಳ ಅವಶ್ಯ ಮನುಷ್ಯನಿಗೆ. ನಾವು ಅರ್ತೀವಿ ಅಂದ್ರೆ ಇದೇ ಕ್ಷಣದಾಗ ನಮಗೆ ಸಂತೋಷ ಆಗ್ತದೆ, ಮರ್ತೀವಿ ಅಂತಂದ್ರೆ ಇದೇ ಕ್ಷಣದಲ್ಲಿ ದುಃಖ ಆಗ್ತದೆ. ಈಗ ಒಬ್ಬ ವ್ಯಕ್ತಿ ರಾತ್ರಿ ಮಲಗಿದ್ದ, ಆತ ಶ್ರೀಮಂತಿದ್ದ. ಆವತ್ತನೇ 1 ಕೋಟಿ ರೂಪಾಯಿ ಹಣ ತಂದು ಒಂದು ಟ್ರೆಜರಿ ಒಳಗೆ ಹಣ ಇಟ್ಟು ಕೀಲಿ ಹಾಕಿಟ್ಟಿದ್ದ. ರಾತ್ರಿ ಮಲಗಿದ್ದ, ಕನಸು ಬಿತ್ತು. ಕನಸಿನಾಗನೇ ಎಚ್ಚರ ಆಯಿತು, ಬೆಳಕಾಯಿತು. ಕನಸು ಅದು ಇನ್ನೂ ಎದ್ದಿಲ್ಲ, ಅವ ಕನಸಿನಲ್ಲೇ ಬೆಳಕಾಯಿತು.
ಎದ್ದ ತಕ್ಷಣ ನೋಡ್ತಿದ್ದ, ಬಾಗಿಲುಗಳು ತೆರೆದಿದ್ದು. ರಾತ್ರಿ ಮಲಗಾಗ ಬಾಗಿಲ ಹಾಕಿದ್ದ, ಈಗ ಬಾಗಿಲುಗಳು ತೆರೆದಿದ್ದು. ಗಾಬರಿ ಆದವ. ಆ ಬಳಿಕ ಟ್ರೆಜರಿ ಕಡೆ ನೋಡ್ತಾನೆ, ಟ್ರೆಜರಿನೂ ತೆರೆದಿತ್ತು. ಇನ್ನೂ ಚಿಂತೆ. ಆತ ಅವಸರದಿಂದ ಎದ್ದು ಹೋಗಿ ನೋಡ್ತಾನೆ, ಅವೇನು ₹1,00,00,000 ತಂದಿಟ್ಟಿದ್ದ ಎಲ್ಲ ಖಾಲಿ. ಟ್ರೆಜರಿ ಖಾಲಿ ಇತ್ತು. ಭಾಳ ದುಃಖ ಆಯಿತು. ಏನು ಮಾಡೋದು, ಚೀರಾಡ್ಬೇಕಂತ ಅನ್ನಿಸ್ತು. ಅಷ್ಟೊತ್ತಿಗೆ ಎಚ್ಚರ ಆಯಿತು. ನೋಡ್ತಾನೆ, ಕತ್ಲೆದ. ಟೈಮ್ ನೋಡಿದ ರಾತ್ರಿ 12 ಗಂಟೆ ಆಗ್ಯದ. ಎದ್ದು ಲೈಟ್ ಹಚ್ತಾನೆ, ಬಾಗಿಲು ಮುಚ್ಚಿದ ಇತ್ತು. ಸಮಾಧಾನ ಆಯಿತು. ಆ ಬಳಿಕ ನೋಡಿದ, ಟ್ರೆಜರಿ ಕೀಲಿ ತೆಗೆದು ನೋಡ್ತಾನೆ, ಟ್ರೆಜರಿಯಲ್ಲಿ ರೊಕ್ಕ ₹1,00,00,000 ಹಂಗೆ ಇದ್ದು. ಏನೂ ಆಗಿರಲಿಲ್ಲ. ಸಮಾಧಾನ ಆಯಿತು. ಒಂದು ಗ್ಲಾಸ್ ನೀರು ಕುಡಿದು ಮತ್ತೆ ಮಲ್ಕೊಂಡ. ಒಂದು ನಿಮಿಷದಲ್ಲಿದು ಕನಸಿನಲ್ಲಿ ಆತ ಮರೆತಿದ್ದ. ಅವಾಗ ದುಃಖ ಶುರುವಾಯಿತು. ಆನಂತರ ಅರಿತುಕೊಂಡ, ನಂದೆಲ್ಲ ಸಂಪತ್ತು ಇಲ್ಲೇ ಅದ ಅಂತ ಅವನಿಗೆ ಗೊತ್ತಾಯಿತು. ನಿಶ್ಚಿಂತನಾದ. ಹಾಗೆ ನಮ್ಮ ಈ ಜೀವನದಾಗ ಏನದಲ್ಲ, ಈ ಜೀವನದಲ್ಲಿನೂ ನಮಗೆ ನಿರಂತರವಾಗಿ ಕನಸುಗಳಿದ್ದೇ ಇರ್ತಾವೆ. ಇಲ್ಲಿ ನಾವು ಮರಿತಾ ಇರ್ತೀವಿ. ಈ ಮರಿವಿನಿಂದನೇ ನಮಗೆ ದುಃಖ ಆಗುವುದು. ಅಧ್ಯಾತ್ಮ ಏನು ಮಾಡ್ತದಂದ್ರೆ ಅದನ್ನು ನಮ್ಮನ್ನು ನೆನಪಿಸಿಕೊಡ್ತದೆ. ನೀ ಏನೂ ಕಳ್ಕೊಂಡೇ ಇಲ್ಲ. ನಿಂದು ಏನು ಸಂಪತ್ತಿತ್ತು ಅದೆಲ್ಲ ಇಲ್ಲೇ ಅದ, ಏನೂ ಕಳ್ಕೊಂಡಿಲ್ಲ ಅಂತದು ಹೇಳ್ತದೆ. ಅವಾಗ ಆತ ಮನುಷ್ಯ ನಿಶ್ಚಿಂತನ ಆಗ್ತಾನೆ. ಅದಕ್ಕೆ ತಿಳ್ಕೊಳ್ಬೇಕು, ಜ್ಞಾನವನ್ನು ಮಾಡಿಕೊಳ್ಬೇಕು. ಮತ್ತು ಉಳಿದದ್ದು ಅದು ಇದು ಇಂಥದ್ದು ತಪ್ಪು ಜ್ಞಾನ ಅಲ್ಲ. ನಮ್ಮ ತಪ್ಪು ಜ್ಞಾನನೂ ಸಾಕಷ್ಟು ಇರ್ತಾವೆ. ಏನೇನೋ ತಿಳ್ಕೊಂಡಿರ್ತೀವಿ. ಯಾರೋ ಒಬ್ಬರು ಹೇಳ್ತಾರೆ, ಈಗ ನೋಡ್ರಿ ಹೆಂಗೆ ತಿಳ್ಕೊಳ್ತೀವಿ, ಹಲ್ಲಿ ಮೈ ಮೇಲೆ ಬಿದ್ದರೆ ಏನಾಗ್ತೈತಿ. ಇವ ಪಂಚಾಂಗ ಕೇಳಲಿಕ್ಕೆ ಹೋದ. ಇವತ್ತು ನನ್ನ ಕೈ ಮೇಲೆ ಹಲ್ಲಿ ಬಿದ್ದತಿ, ಏನಾಗ್ತೈತಿ ಅಂತ. ಅವರು ಪಂಚಾಂಗ ಹೇಳೋರು ಕೇಳಿದ್ರೆ, ಎಲ್ಲಿ ಬಿತ್ತು, ಯಾವಾಗ ಬಿತ್ತು, ಹೆಂಗೆ ಬಿತ್ತು, ಮುಂದೆ ಬಿತ್ತಂದ್ರೆ ಇವ್ರಿಗೆ ಹಾನಿ, ಹಿಂದೆ ಬಿತ್ತಂದ್ರೆ ಅವ್ರಿಗೆ ಹಾನಿ, ಇವೆಲ್ಲ ಅವ್ರು ಹೇಳ್ತಿದ್ರು. ಆವಾಗ ಇವ ಚಲೋ ಇದ್ದವ್ರಿಗೆ ಕೇಳಕ್ಕೆ ಹೋಗಿದ್ದ. ಅವ್ರು ಹೇಳಿದ್ರು, ನೋಡಪ್ಪ, ಹಲ್ಲಿ ನಿನ್ನ ಮೈ ಮೇಲೆ ಬಿದ್ದರೆ ಏನು ಹಾನಿ ಆಗಂಗಿಲ್ಲ. ಅದನ್ನೂ ಒಂದು ಸಣ್ಣದೊಂದು ಜೀವಿ ಅದ ಅಷ್ಟೇ. ಅದು ಕೈ ಮೇಲಾರೆ ಬೀಳಿ ಮತ್ತೆಲ್ಲರೆ ಬೀಳಿ, ನೀ ಸ್ನಾನಾರೆ ಮಾಡು, ಹಂಗೇರೆ ಇರು. ಅದರಿಂದ ಏನು ಶುಭ ಶಕುನ ಅಪಶಕುನ ಏನು ತಲೆ ಹಾಕೊಳಕ್ಕೆ ಹೋಗಬೇಡ. ಅದರಿಂದ ಏನು ಹಾನಿ ಆಗೋದಿಲ್ಲ. ಹಲ್ಲಿ ಬಿದ್ದರೆ ಏನಾಗೋದಿಲ್ಲ. ಆದರೆ ನಿನ್ನ ಕಣ್ಣು ಇನ್ನೊಬ್ಬರು ವಸ್ತುವಿನ ಮೇಲೆ ಬೀಳಬಾರ್ದು. ನಿನ್ನ ಮನಸ್ಸಿನಾಗ ಕೆಟ್ಟ ವಿಚಾರಗಳು ಬೀಳಬಾರ್ದು. ಅದರಿಂದ ಹಾನಿ ಆಗ್ತೈತಿ. ರಾವಣ ಯಾಕೆ ಹಾಳಾದ? ಹಲ್ಲಿ ಬಿದ್ದದಕ್ಕಾಗಿ ಲಂಕಾ ಕಳ್ಕೊಳ್ಳಿಲ್ಲ. ಅವನ ಕಣ್ಣ ಇನ್ನೊಬ್ಬರು ವಸ್ತುವಿನ ಮೇಲೆ ಬಿತ್ತಂತ ರಾವಣ ಹಾಳಾದ. ನಮ್ಮ ಕೈಯ ನಮ್ಮ ಕಣ್ಣ ಇವು ಇನ್ನೊಬ್ಬರ ವಸ್ತುವಿನ ಕಡೆ ಹೋಗಬಾರ್ದು. ಮತ್ತು ನಮ್ಮ ಮನಸ್ಸಿನಲ್ಲಿನೂ ಕೆಟ್ಟದ್ದನ್ನು ತುಂಬಬಾರ್ದು, ಬೀಳಬಾರ್ದು. ಅದನ್ನು ನಾವು ಇಟ್ಕೊಳ್ಬೇಕು. ಅದು ತಿಳುವಳಿಕೆ, ಅದು ನಿಜವಾದ ಜ್ಞಾನ ಅಂತ ನಾವು ತಿಳ್ಕೊಳ್ಬೇಕು. ಏನು ನಾವು ತಿಳ್ಕೊಳ್ಬೇಕಾಗೈತಿ, ಸರಿಯಾಗಿ ತಿಳ್ಕೊಳ್ಬೇಕು. ಅದನ್ನೇ ಬಸವಣ್ಣವರು ಹೇಳಿದರು, ಈ ಅರಿಯುವುದೇನದಲ್ಲ ಇದು ಬಹಳ ಮಹತ್ವದದ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಒಂದೇ, ಬೆಳಗ್ಗೆ ಕನ್ನಡಿಯಾಯಿತು, ಅರಿದೊಡೆ ಶರಣ ಮರೆದೊಡೆ ಮಾನವ ಅಂತ ಹೇಳಿದರು. ಯಾರಿಗೆ ಮಾನವ ಅಂತಾರ ಮತ್ತು ಯಾರಿಗೆ ಶರಣರಂತಾರಂದ್ರೆ, ಯಾವ ಮನುಷ್ಯ ಮರಿತಾನ ಅವ ಮಾನವ,
ಅವನು ಸಂಸಾರಿ. ಅಲ್ಲಿ ದುಃಖ ಅದ, ಅಲ್ಲಿ ತ್ರಾಸದ. ಯಾವ ಮನುಷ್ಯ ಅರಿತಾನ, ಅರಿದೊಡೆ ಶರಣ, ಅರಿತವರೇ ಶರಣರು, ಅರಿತವರೇ ಸಂತರು. ಹೊರಗಡೆ ಏನು ಬಹಳ ವ್ಯತ್ಯಾಸ ಇಲ್ಲ, ಭಾಂಡ ಒಂದೇ, ಭಾಜನ ಒಂದೇ. ಅವರೊಂದು ಉದಾಹರಣೆಯನ್ನು ಕೊಟ್ಟಾರ. ಆಗಿನ ಕಾಲಕ್ಕೆ ಹಿಂದಕ್ಕೆ ಕಂಚಿನ ಪಾತ್ರೆ ಇರ್ತಿದ್ವಂತ. ಆ ಕಂಚಿನ ಪಾತ್ರೆನೂ ಮುಖ ನೋಡ್ಕೊಳಕ್ಕೆ ಬಳಸ್ತಿದ್ರಂತ. ದರ್ಪಣ ಅಂದರೆ ಕನ್ನಡಿ, ಮತ್ತು ಅದನ್ನೇ ಉಣ್ಣಾಕೂ ಬಳಸ್ತಿದ್ರು. ಒಂದೇ ಪ್ಲೇಟ್ ಅದು. ಅದನ್ನು ಸ್ವಚ್ಛಾಗಿ ತೊಳೆದ್ರಂದ್ರೆ ಅದರೊಳಗೆ ಮುಖ ಕಾಣ್ತಿತ್ತು. ಅಷ್ಟೊಂದು ಶಿಸ್ತಾಗಿ ತೊಳೆದಿರಲಿಲ್ಲ ಅಂದರೆ ಬರೀ ಉಣ್ಣಾಕಷ್ಟೇ ಅದನ್ನು ಉಪಯೋಗ. ಹಾಗೆ ನಾವು ಎಲ್ಲರೂ ಅದೇವೆಲ್ಲ, ಹೊರಗಡೆ ಏನು ಬಹಳ ವ್ಯತ್ಯಾಸ ಇಲ್ಲ. ಮಹಾತ್ಮರಿಗೆ ನಮಗೆ ಏನು ಬಹಳ ವ್ಯತ್ಯಾಸ ಇಲ್ಲ. ಭಾಂಡ ಒಂದೇ, ಇದು ಪಾತ್ರೆ ಒಂದೇ, ಭಾಜನ ಒಂದೇ. ಆದರೆ ಇಷ್ಟೇ, ಅವರು ಅದನ್ನು ಸರಿಯಾಗಿ ತಿಕ್ಕಿ ತೊಳೆದಾರ, ಅದಕ್ಕೆ ಅವರು ಶರಣರಾಗ್ಯಾರ. ನಾವು ಅದರೊಳಗೆ ಎಲ್ಲ ಹೊಲಸು ತುಂಬಿ ಅದನ್ನು ಹೊಲಸು ಮಾಡೇವಿ, ಅದಕ್ಕೆ ನಾವು ಮಾನವರಾಗೇವಿ. ಅರಿದೊಡೆ ಶರಣ, ಮರೆದೊಡೆ ಮಾನವ. ತಿಳುವಳಿಕೆ ಒಂದು ಕ್ಷಣದಾಗ ಸುಖ ಕೊಡ್ತದೆ, ಒಂದು ಕ್ಷಣದಲ್ಲಿ ದುಃಖ. ಒಬ್ಬ ವ್ಯಕ್ತಿ ಹೀಗೆ ಒಂದು ಕಾರ್ಯಕ್ರಮದೊಳಗೆ ಕುಳಿತಿದ್ದ. ಕಾರ್ಯಕ್ರಮ ಭಾಳ ಚಂದ ನಡೆದಿತ್ತು, ಅವನೇ ಆಯೋಜನೆ ಮಾಡಿದ್ದ. ಮುಂದೆ ಕುಳಿತಿದ್ದ. ಅಷ್ಟೊತ್ತಿಗೆ ಒಂದು ಫೋನ್ ಬಂತು, ಆಕ್ಸಿಡೆಂಟ್ ಆಯಿತು. ಅವನಿಗೆ ಸುದ್ದಿ ಬಂತು. ಫೋನ್ ಇಟ್ಟವನೇ ಕಣ್ಣೀರು ಹಾಕಾಕತ್ತ. ಎಲ್ಲರೂ ಗಾಳಿ ಆಗಿ ಕೇಳಾಕತ್ತೀರಿ ಏನಾಯಿತು ಅಂತ. ಅವನ ಮಗನ ಹೆಸರು ಗೋಪಾಲ. ಗೋಪಾಲ ಆಕ್ಸಿಡೆಂಟ್ದಾಗ ಹೋದ ಅಂತ ಸುದ್ದಿ ಬಂದಿತ್ತು. ಇವು ಅಳ್ಲಿಕ್ಕೆ ಶುರು ಮಾಡಿದ. ಭಾಳ ಅವನಿಗೆ ನೋವು ಅನಿಸ್ತು. ಅಷ್ಟೊತ್ತಿಗೆ ಮತ್ತೊಬ್ಬ ಸುದ್ದಿ ತಂದ. ಅವೆಲ್ಲ ಸರಿಯಾಗಿ ಮಾಹಿತಿ ತೊಗೊಂಡು ಬಂದಿದ್ದ. ಅವ್ರ ಅಣ್ತಮ್ಮರೊಳಗೆ ಮತ್ತೊಬ್ಬ ಗೋಪಾಲ್ ಅಂತಿದ್ದ, ಅವನಿಗೆ ಆಕ್ಸಿಡೆಂಟ್ ಆಗಿತ್ತು, ಇವನ ಮಗನಿಗೆ ಆಗಿರಲಿಲ್ಲ. ಅವಾಗ ಇವ ಆಯಿತು ಫೋನ್ ಇಟ್ಟ, ಶುರು ಆಗಲಿ ಕಾರ್ಯಕ್ರಮ ಅಂತ ಹೇಳಿದ. ಮೊದಲೇನು ಭಾಳ ನೋವಿತ್ತಲ್ಲ, ಅದು ಈಗ ಸ್ವಲ್ಪ ಅಷ್ಟು ಕಡಿಮೆ ಆಯ್ತು. ಸ್ವಲ್ಪೇ ವ್ಯತ್ಯಾಸ, ಏನು ಭಾಳ ಇಲ್ಲ. ಹಾಗೆ ನಾವು ತಿಳ್ಕೊಂಡಿವಿ ಸಮಾಧಾನ, ಮರ್ತೀವಿ ದುಃಖ. ಈಗ ನಾವು ನಮ್ಮ ಮನೆ ನೋಡ್ತೀವಿ, ಅದು ಭಾಳ ಚಲೋ ಐತೆ ಅಂದೀವಿ, ಸಮಾಧಾನ ತಿಳ್ಕೊಂಡ್ವಿ ಸರಿಯಾಗಿ. ಮರ್ತೀವಿ, ಹೆಂಗೋ ಕಾಣ್ತದೆ. ಇದು ಮೊದಲನೇದು, ಇದು ತಿಳುವಳಿಕೆ. ಇನ್ನು ಎರಡನೇದು, ಈ ಪ್ರಪಂಚದಲ್ಲಿ ಏನು ಮಾಡಬೇಕಾಗ್ತೈತಿ ಅಂದ್ರೆ ತಿಳ್ಕೊಳ್ಳೋದು, ಅದ್ರ ಜೋಡಿ ಇನ್ನೊಂದು ಹೊಂದ್ಕೊಳ್ಳೋದು. ನಮ್ಮ ಇಚ್ಛೆ ಅಂತಲೇ ಈ ಜಗತ್ತೆಲ್ಲ ಇರಂಗಿಲ್ಲ, ಇಲ್ಲಿ ಹೊಂದ್ಕೊಳ್ಬೇಕಾಗ್ತದೆ. ನಾವು ಎಷ್ಟೇ ಏನೇ ಮಾಡಿದರೂ ನಮಗೆ ಬೇಕಾದವರು ಇರ್ತಾರೆ, ಬೇಡಾದವರು ಇರ್ತಾರೆ. ನಮ್ಮನ್ನು ಬೈಯುವವರು ಇರ್ತಾರೆ, ಹೊಗಳುವವರು ಇರ್ತಾರೆ. ಎಲ್ಲರೂ ಇರುವವರೇ. ಇವ್ರು ಯಾಕಿರ್ತಾರೆ? ಹೊಗಳುವವರೇ ಇರಬಾರ್ದು, ಬರೀ ನಮಗೆ ಬೇಕಾದವರೇ ಇರಬೇಕು, ಇದು ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋದು. ಈಗಿದು ತಂಡ್ಯದ, ಯಾರಿಗೆ ಬೈಯೋದು? ಬೈದರೆ ಏನು ಉಪಯೋಗ ಆಗೋದದ? ಬೈಕೊಂಡು ನಾವೇ ತ್ರಾಸ ಮಾಡ್ಕೊಳ್ಳೋದಲ್ಲ. ನಮಗದು ಒಗ್ಗಿತ್ತು ಅಂದ್ರೆ ಹಾಗೆ ಇರೋದು. ನಮಗೆ ಭಾಳ ತ್ರಾಸ ಕೊಡಾಕತ್ತಿತ್ತಂದ್ರೆ ಸ್ವೆಟ್ರ್ ಅದು ಹೊಚ್ಕೊಂಡು ಕೂಡೋದು, ಹಾಕ್ಕೊಂಡು ಕೂಡೋದು. ಬೈಯೋದಲ್ಲ. ಹಾಗೆ ಸಮಾಜದಲ್ಲಿನೂ ಎಲ್ಲರೂ ನಮಗೆ ಬೇಕಾದವರೇ ಇರ್ತಾರೆ ಏನು. ಮತ್ತು ಎಲ್ಲನೂ ಕೇಳಕ್ಕೆ ಹೋಗಬಾರ್ದು, ಹೆಂಗಾಯ್ತು ಏನಾಯಿತು, ನಾ ಹೆಂಗದನಿ ಅಂತ ಉಳಿದವ್ರಿಗೆಲ್ಲ ಕೇಳ್ಕೊಂತ ಹೋಗಬಾರ್ದು. ಈಗ ನಮ್ಮದು ಇದು ಪ್ರವಚನ ನಡೆದದ, ನಾವು ಸ್ವಲ್ಪ ಜನ ಕೂಡ್ತೀವಿ. ಕೆಲವರು ಹೊಗಳವ್ರು ಇರ್ತಾರೆ, ಏನಪ್ಪ ತಂಡ್ಯಾಗೂ ಸಹಿತ ಬರ್ತಾರೆ ನೋಡಿ, ಚಲೋ ಅದಾರ ಎಲ್ಲರೂ ಅಂತಾರೆ. ಮನ್ಯಾಗ ಕೆಲಸ ಇರೋದಿಲ್ಲ ಹೋಗ್ತಾರ ಅಂತ ಅವರು ಇರ್ತಾರೆ. ನಮಗೂ ಹಾಗೆ ಬೈತಿರ್ತಾರೆ, ಕೆಲವ್ರು ಹೊಗಳ್ತಿರ್ತಾರೆ. ಏನಪ್ಪ ಬೆಳಗ್ಗೆ ಹೇಳ್ತಾರೆ ನೋಡಿ ಪ್ರವಚನ, ಭಾಳ
ಭಾಳ ಒಳ್ಳೆಯ ಕೆಲಸ ಅವ್ರದ್ದು, ಎಂಥ ತ್ಯಾಗ ಅಂತ ಹೇಳೋರು ಇರ್ತಾರೆ. ನೀವು ಸಿದ್ದೇಶ್ವರ ಸ್ವಾಮಿಗಳು ಆಗ್ಬೇಕಂತ ಮಾಡ್ಯಾನ ಅನ್ನೋರು ಇರ್ತಾರೆ. ನಾವೇನು ಆಗ್ಬೇಕಂತ ಮಾಡಿಲ್ಲ. ಪ್ರವಚನ ಹೇಳಿದ್ರೆ ಎಲ್ಲ ಏನೊಂದು ಇಷ್ಟು ಜನ ಪ್ರವಚನ ಕೇಳಿದ್ರೆ ಎಲ್ಲ ಜಗತ್ತೆಲ್ಲ ಬದಲಾಯ್ತೇನು? ಯಾರು ಬದಲಾಗ್ಯಾರ? ಸ್ವಾಮಿಗಳ ಬದಲಾಗಿಲ್ಲ, ಇನ್ನೇನು ಜನರನ್ನೇನು ಬದಲು ಮಾಡ್ತಾರಂತ ಅವರು ಇರ್ತಾರೆ. ಆದ್ದರಿಂದ ಇವ್ರದ್ದು ಎಲ್ಲ ತಲೆಯೊಳಗೆ ಹಾಕ್ಕೊಳ್ಬಾರ್ದು, ಹೊಂದ್ಕೊಳ್ಳೋದು. ಬರೇ ಜನರಷ್ಟೇ ಅಂತಲ್ಲ, ನಮ್ಮ ಶರೀರ ನಮಗೆ ಒಂದೊಂದು ಸಲ ಚಲೋ ಅನ್ನಿಸ್ತದೆ, ಒಂದೊಂದು ಸಲ ಸರಿ ಅನ್ಸಂಗಿಲ್ಲ. ಬೆಳಿಗ್ಗೆ ಭಾಳ ಚಲೋ ಶರೀರ, ಭಾಳ ಭಾರಿ ಆರಾಮ ಇರ್ತದೆ. ಏನರ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದ್ರೆ ಈ ಶರೀರವೇ ಅದಕ್ಕೆ ನನಗೆ ಸಿಕ್ಕೈತೋ ಏನೋ ಅಂತ ಅನ್ನಿಸ್ತು. ಏನು ನೋಡ್ರಿ ಅದು, ಮಕ್ಕಳು ಮನೆಯೊಳಗೆ ಮೊದಲು ಹರಕೆ ಹೊತ್ತು ಮಕ್ಕಳನ್ನ ಪಡಿತಾರೆ. 12 ವರ್ಷ ಹರಕೆ ಹೊತ್ತು ಒಂದು ಗಂಡು ಮಗನನ್ನು ಪಡ್ಕೊಂಡ್ರು. ಭಾಳ ಪ್ರೀತಿಯಿಂದ ಬೆಳೆಸಿದರು. ಎಲ್ಲರಿಗೂ ಹೇಳಿದರು, ದೇವರು ನಮಗೆ ಆಶೀರ್ವಾದ ಮಾಡಿದ. ಏನು ಅವನದು ಎಲ್ಲ ಕಾರ್ಯಕ್ರಮ ನೋಡಬೇಕು. ಪ್ರತಿ ವರ್ಷ ಎಂತಿಂಥ ಹುಟ್ಟು ಹಬ್ಬ ಮಾಡೋದು, ಏನೇನೋ ಮಾಡೋದು ಮಗ ಹುಟ್ಟಿದಕ್ಕಾಗಿ. ಅವ ಬೆಳೆದ ದೊಡ್ಡವ ಆದ. ಯಾರೋ ಕೆಟ್ಟವ್ರದ್ದು ಸ್ವಲ್ಪ ಗೆಳತನ ಮಾಡಿದ, ದಾರಿ ಬಿಟ್ಟ. ಮಗನಿಗೆ ಅಪ್ಪನಿಗೇನೆ ಜಗಳ ಶುರುವಾಯಿತು. ಅವ ಮಗ ಎಲ್ಲ ಆಸ್ತಿ ನನಗೆ ಬೇಕಂತ ಕೋರ್ಟಿಗೆ ಹೋದ. ಇವ ಅಪ್ಪನ ನೀ ಕುಡುಕದದಿ, ದಾರಿ ಬಿಟ್ಟದೆ, ನಿನಗೆ ಕುಡುದಿಲ್ಲ ಅಂತ ಇವನು ಕೋರ್ಟಿಗೆ ಹೋದ. ಹರಕೆ ಹೊತ್ತು ಹಡ್ದಿದ್ರು. ಭಾಳ ಪ್ರೀತಿಯಿಂದನೇ ಬೆಳೆಸಿದ್ರು. ಆದರೆ ಏನು ಮಾಡೋದು, ಈಗ ಕೋರ್ಟ್ದಾಗ ಅದಾರ. ಹೀಗೆ ಯಾಕಿದು ಅಂತಂದ್ರೆ ಹಿಂಗೆ ಇರೋದು ಈ ಪ್ರಪಂಚನೇ. ಯಾವಾಗ ಏನಂತ ಹೇಳಕ್ಕೆ ಬರಂಗಿಲ್ಲ. ಇದಕ್ಕೆ ಹೊಂದ್ಕೊಳ್ಳೋದು. ನಾವು ಅಂದ್ಕೊಂಡದಂತೂ ಈ ಜಗತ್ತಿನಾಗ ಏನೂ ಆಗಂಗಿಲ್ಲ. ಸ್ವಲ್ಪ ಆಗ್ಬೋದು, ಬಿಡ್ಬೋದು. ಅಂದ್ಕೊಂಡದ್ದು ಆಗಲಿಲ್ಲಂದ್ರೆ ನೊಂದ್ಕೊಂಡು ಜೀವನ ಮಾಡೋದಕ್ಕಿಂತ ಹೊಂದ್ಕೊಂಡು ಚೆಂದಾಗಿ ಇರೋದು. ಒಂದು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳೋದು. ಒಬ್ಬ ಯಾತ್ರಿಕಿದ್ದ. ಹೀಗೇ ಊರಿಂದ ಊರು ತಿರುಗಾಡ್ಕೋಂತ ಹೋಗುವವ ಒಂದು ಊರಿಗೆ ಹೋದ. ಅಲ್ಲಿ ಮಲ್ಕೊಳ್ಬೇಕಂತ ಯೋಚನೆ ಮಾಡಿದ. ಥಂಡಿ ಭಾಳ ಇತ್ತು, ವಿಪರೀತ ಚಳಿ. ಎಲ್ಲಿ ಮಲಗೋನು ಅಂತ ಹೇಳಿ ಏನರೇ ಧರ್ಮಶಾಲಾ ಅದು ಅದಾವ ನೋಡಿದ. ಏನೂ ಇರಲಿಲ್ಲ ಊರಾಗ. ಒಬ್ಬ ಮನೆ ಮುಂದೆ ಮಲಗಿದ್ದ. ಅವನು ಹೊಚ್ಕೊಂಡು ಮಲಗಿದ್ದ, ಕಂಬಳಿ ಹೊಚ್ಕೊಂಡು ಶಿಸ್ತಾಗಿ ಮಲಗಿದ್ದ. ಇವನು ಅಲ್ಲೇ ಹೋದ. ಇವನು ಒಂದು ಕಟ್ಟಿ ಮೇಲೆ ಮಲ್ಕೊಂಡ. ಅವ ಹೊಚ್ಕೊಂಡು ಮಸ್ತಾಗಿ ಮಲಗಿದ್ದ. ಇವ ನಿದ್ದೆ ಹತ್ತವಲ್ದು ಇವನಿಗೆ. ಹೊಳ್ಳಾಡ್ತಿದ್ದ. ಆ ಕಡೆ ಹೊಳ್ಳಾಡವ, ಈ ಕಡೆ ಹೊಳ್ಳಾಡವ, ನಿದ್ರಿನೂ ಹತ್ತವಲ್ದು. ಅವ ಬದಿಗೆ ಮಲಗಿದವ. ಕೇಳಿದೆ, ಯಾಕೆ ಹಿಂಗ್ಯಾಕೆ, ಏನಾಗ್ತದ ಅಂತ. ಇವ ಹೇಳಿದ, ನಿದ್ರೆ ಹತ್ತಾ ಇಲ್ಲ. ಏನಾಗ್ಯದ? ಏನಿಲ್ಲ, ನಾ ಏನು ಮ್ಯಾಲೆ ಹೊದ್ಕೊಂಡನೆಲ್ಲ ಹೊದಕಿ, ಅದು ನನಗೆ ಕಿರಿ ಆಗೈತಿ. ನಾ ಅದನಿ 6 ಫೂಟ, ಅದು ಮ್ಯಾಲಿಂದ ಹೊದಿಕೆ ಅದ 5 ಫೂಟ್. ಮುಖಕ್ಕೆ ಹೊತ್ಕೊಂಡೆ ಅಂದ್ರೆ ಕಾಲು ಹೊರಗೆ ಬರ್ತಾವೆ, ಕಾಲು ಕಡೆ ಹೊತ್ಕೊಂಡೆ ಅಂದ್ರೆ ಮುಖ ಹೊರಗೆ ಬರ್ತದೆ. ತಂಡಿ ಹತ್ತಾಕತ್ತೈತಿ, ಏನು ಮಾಡ್ಬೇಕಂತ ಯೋಚನೆ ಮಾಡಾಕತ್ತೀನಿ ಅಂತಂದ. ಅವಾಗ ಅವ ಹಿರಿಯ ಮನುಷ್ಯ ಮಲಗಿದ್ದಲ್ಲ, ಅವ ಹೇಳಿದ, ಈಗ ರಾತ್ರಿ ಆಗೈತಿ, ಹಾಸಿಗೆಯನ್ನು ಉದ್ದು ಮಾಡೋಕ್ಕಾಗೋದಿಲ್ಲ ಈಗ. ಮತ್ತು ಹಾಸಿಗೆ ನಿನಗೆ ಸಿಗೋದೂ ಇಲ್ಲ. ಮತ್ತೊಂದು ಮಲ್ಕೊಳ್ಳೂ ಬೇಕಾಗೈತಿ, ನೀನು ನಿದ್ರೆನೂ ಮಾಡಬೇಕು. ಅದಕ್ಕೆ ಈಗ ಯೋಚನೆ ಭಾಳ ಮಾಡಬೇಡ, ನಾವೊಂದು ಚಲೋ ಉಪಾಯ ಹೇಳ್ತೀನಿ, ಅದನ್ನು ಮಾಡು. ಏನು ಅಂದಿವ, ನೋಡು ನಿಂದು ಹೊದಿಕೆ 5 ಫೂಟ್ ಅದ, ನೀರೇ 6 ಫೂಟ್ ಐತಿ ಅದದಿ, ಅದು ನಿನಗೆ ಕಿರಿ ಆಗ್ತದ. ಅದಕ್ಕೆ ಏನು ಮಾಡು ಅಂದರೆ 1 ಫೂಟ್ ಕಾಲು ಮಡಿಸ್ಕೊಂಡು ಮಲ್ಕೊಂಡ್ಬಿಡು. ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡಿರು.
ಇದು ಕಥೆ ಏನೋ ಭಾಳ ಸಂಕ್ಷಿಪ್ತ ಐತಿ, ಆದರೆ ಇದು ಭಾಳ ದೊಡ್ಡ ಅರ್ಥ ಅದ. ನಾವೇನು ಈ ಪ್ರಪಂಚದೊಳಗೆ ಅದೇವಲ್ಲ, ಎಲ್ಲರದು ಒಂದು ಗೇನ್ ಕೊರತೆನೇ ಐತಿ. ಮದುವೆ ಆದವ್ರದ್ದು ಕೊರತೆ ಅದ, ಆಗ್ಲಾರ್ದವ್ರು ಕೊರತೆ ಅದ, ಮಕ್ಕಳಾದವ್ರದ್ದು ಕೊರತೆ, ಆಗ್ಲಾರ್ದವ್ರದ್ದು ಕೊರತೆ, ಮನೆ ಕಟ್ಟ್ಯಾರ ಅವ್ರದ್ದು ಕೊರತೆ ಐತಿ, ಎಲ್ಲರದು ಕೊರತೆನೇ. ಇನ್ನು ಇದನ್ನು ನೋಡ್ಕೊಂತ ಹೋದಿವಿ ಅಂದ್ರೆ ಸಮಾಧಾನ ಇರ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಏನು ಮಾಡಬೇಕು? ನಾವೇ ಅಡ್ಜಸ್ಟ್ಮೆಂಟ್ ಆಗೋದು, ಹೊಂದಾಣಿಕೆ ಮಾಡ್ಕೊಂಡು ಬಿಡೋದು. ಎಷ್ಟೋ ತನಕ ಮತ್ತೆ ನಾಳೆ ಪ್ರಯತ್ನ ಮಾಡೋಣ. ಆದರೆ ಈಗ ನಿದ್ರೆ ಕೆಡಿಸ್ಕೊಳ್ಳೋದು ಬೇಡ, ಈಗಿರುವಂಥ ಸಮಾಧಾನವನ್ನು ಕೆಡಿಸ್ಕೊಳ್ಳೋದು ಬೇಡ. ಈಗ ಎಷ್ಟು ನಮಗೆ ಸಮಾಧಾನ ಬೇಕು ಅಷ್ಟು ಅನುಭವಿಸಿ ಮುಂದೆ ಬೇಕಾದ್ರೆ ಪ್ರಯತ್ನ ಮಾಡೋಣ. ನೋಡ್ರಿ ಅವ್ರದ್ದು ಹೇಗದ. ಬೇಕು ಮನುಷ್ಯನಿಗೆ ಎಲ್ಲ ನಮ್ಮ ಇಚ್ಛೆ ಅಂತಲೇ ನಡೆಯುವುದಿಲ್ಲ, ನಾವು ಹೊಂದಾಣಿಕೆ ಮಾಡ್ಕೊಳ್ಬೇಕು. ಮೊನ್ನೊಬ್ಬ ಮನುಷ್ಯ, ಆತ ಭಾಳ ದೊಡ್ಡ ವ್ಯಕ್ತಿ ಇದ್ದ, ಶ್ರೀಮಂತಿದ್ದ. ಮದುವೆ ಆಯಿತು, 10-12 ವರ್ಷ ಆಯಿತು, ಮಕ್ಕಳೇ ಆಗಲಿಲ್ಲ. ಅವಾಗ ಎಲ್ಲರೂ ಉಳ್ದವರೆಲ್ಲ ಟೀಕಾ ಮಾಡೋರು, ಹೆಂಡತಿಗೂ ಸಮಾಧಾನ ಇಲ್ಲ ಮತ್ತು ಇವನಿಗೂ ಸಮಾಧಾನ ಇಲ್ಲ. ಇವಂದರೆ ಹೆಂಡತಿ ಮೇಲೆ ಅಷ್ಟೇ ಪ್ರೀತಿ. ಉಳ್ದವ್ರು ಕೆಲವ್ರು ಹೇಳೋರು, ನಮಗೇನು ಆಸ್ತಿ ಕಡಿಮೆ ಅದ, ಇನ್ನೊಂದು ಮಾಡ್ಕೊ ಅಂತಾರೆ ಹೇಳೋರು, ಮತ್ತೇನ್ರೆ ಹೇಳೋರು, ಹೀಗೆಲ್ಲ ಹೇಳ್ತಿದ್ರು. ಅವ ಭಾಳ ಶಾಣೆ ಇದ್ದ. ಅವ ಏನು ಮಾಡಿದ, ಒಂದು ಅಗದಿ ಬಡವ್ರ ಮನೆಗೆ ಹೋದ. ಅವ್ರಿಗೆಲ್ಲ ಹೇಳಿ ಮಾಡಿ ಅದು ಎಲ್ಲ ಸರ್ಕಾರದ ಒಪ್ಪಿಗೆ ತೊಗೊಂಡು ಒಂದು ಬಡವ್ರ ಮನೆದು ಸಣ್ಣ ಒಂದು ಮಗು ತೊಗೊಂಡು ಬಂದು ಮನೆಗೆ ಬಂದು ಹೆಂಡತಿಗೆ ಹೇಳಿದ, ನಮಗೆ ದೇವರು ಇವತ್ತು ಮಗು ನನ್ನ ಕೊಟ್ಟ, ಆದರೆ ನಿನ್ನ ಹೊಟ್ಟೆಯಿಂದ ಕೊಡಲಿಲ್ಲ ಆತ. ನಮಗೆ ಕೊಟ್ಟಾನ ಬೇರೆಯವ್ರ ಮುಖಾಂತರ, ಬೇರೆಯವ್ರ ಹೊಟ್ಟೆ ಮುಖಾಂತರ ನಮಗೆ ಕೊಟ್ಟಾನ. ಇವತ್ತು ಈ ಮಗುನ ಕೊಟ್ಟಾನ ನೋಡಿ ತಗೋ ಅಂತ ಆಕೆಗೆ ಕೈಯಾಗ ಕೊಟ್ಟ. ಆಕೆನೂ ಅಷ್ಟೇ ಹೆಣ್ಮಗಳು ಭಾಳ ಜಾಣಳಿದ್ದಳು. ಹೌದು, ಹಾಗೆ ನಾವು ಇದನ್ನು ಈ ಮಗುನನ್ನು ಜೋಪಾಸನೆ ಮಾಡಬೇಕು ಅಂತ ಆಕೆ ತಿಳ್ಕೊಂಡ್ಳು. ನಮಗೆ ಬದುಕಲಿಕ್ಕೆ ಬರ್ತಿತ್ತು ಅಂತಂದ್ರೆ ಬರೇ ನಮಗೆ ಆಗಬೇಕು, ಎಲ್ಲನೂ ನಮಗೆ ಅಂತ ಹೀಗೇನಿಲ್ಲ. ಎಷ್ಟಿಲ್ಲ ಮಕ್ಕಳುಗಳ ನಾವು ಜೋಪಾಸನೆ ಮಾಡಬೇಕಂತ ಬಯಸಿದ್ವಿ ಅಂದರೆ ಎಷ್ಟಿಲ್ಲ. ನಾವು ಸಹಾಯ ಮಾಡಬೇಕಂತ ಪ್ರಯತ್ನ ಮಾಡಿದೆ ಅಂದರೆ ಎಷ್ಟು ಮಾಡಬಹುದು. ಯಾಕೆ ಚಿಂತೆ ಮಾಡೋದು? ನಾವು ಸಂತೋಷ ಪಡಬೇಕಾಗ್ಯದ. ಜನ ಏನು ಅಂದ್ಕೊಳ್ತಾರೋ ಅಂದ್ಕೊಳ್ಳಿ, ಅವರು ಹೇಳಿದಂಗೆ ನಡಿಲಿಕ್ಕೆ ಆಗ್ತದೆ ಏನು? ಅಷ್ಟೇ, ಎಷ್ಟು ಕೇಳಬೇಕು ಅಷ್ಟೇ ಕೇಳಬೇಕು. ಈಗೆಲ್ಲ ಮನೆ ಕಟ್ಟಿರ್ತಾರೆ, ಮನೆ ಸರಿ ಇಲ್ಲ, ಇದು ಅದು ಐತಿ ಇದು ಐತಿ ಅಂತ ಎಲ್ಲರೂ ಹೇಳ್ತಾರೆ. ಎಷ್ಟು ಕೇಳೋರು? ಏನೋ ಒಬ್ಬರು ಹೇಳಿದ್ರು ಬಂದ, ಇದು ಬಾಗಿಲು ಸರಿ ಇಲ್ಲ ಅಂದ್ರೆ ಮತ್ತೊಂದು ಕೂಡಿಸ್ಕೊಂಡ್ರಿ ಚಲೋ ಆಯಿತು. ಮತ್ತೊಬ್ಬ ಬಂದ, ಇದು ಸರಿ ಇಲ್ಲ ಅಂದ, ಮತ್ತು ಅದನ್ನು ಎಷ್ಟಂತ ಮಾಡೋದು? ಹಂಗೆ ಈ ಶರೀರದ ಹೇಳ್ತಾರೆ, ನಿನ್ನ ಕೈ ಸರಿ ಇಲ್ಲ, ನಿನ್ನ ಕಾಲು ಸರಿ ಇಲ್ಲ, ನಿನ್ನ ಕಣ್ಣು ಸರಿ ಇಲ್ಲ ಅಂದ್ರೆ ನಿನ್ನ ಕಣ್ಣೇನು ಬೇರೆ ಹಚ್ಕೊಳ್ತದ? ಕೈ ನಮಗೆ ಎಂಥವು ಕೊಟ್ಟನ ಅಂಥದ್ದೇ ಕೈ, ಮೈ ಬಣ್ಣ ಎಂಥದದ ಅಂಥದ್ದೇ ಇಟ್ಕೊಳ್ಬೇಕು. ಎಷ್ಟು ನಮ್ಮದು ಶರೀರ ಎತ್ತರದ ಗಿಡ್ಡದ, ಎಷ್ಟು ಆಕಾರ ಎಷ್ಟದ ಅಷ್ಟೇ ಇಟ್ಕೊಳ್ಬೇಕು. ಇದನ್ನೆಲ್ಲ ಮಾಡಲಿಕ್ಕೆ ಆಗಂಗಿಲ್ಲ. ನಾವು ಹೊಂದ್ಕೊಳ್ಳೋದು. ಇನ್ನೊಂದದಲ್ಲ, ಇದನ್ನು ಸಹಿಸಿಕೊಳ್ಳೋದು. ಹೆಂಗೆ ಸಹಿಸಿಕೊಳ್ಳೋದು ಅಂದರೆ ಆನಂದದಿಂದ ಸಹಿಸಿಕೊಳ್ಳೋದು. ಈ ಜೀವನದಲ್ಲಿ ಭಾಳ ಸೀರಿಯಸ್ ಆಗಬಾರ್ದು, ಗಂಭೀರ ಭಾಳ ಆಗಬಾರ್ದು. ಒಬ್ಬ ಹೇಳಿದ, ನೋಡು ಭಾಳ ಸೀರಿಯಸ್ ಆಗಬೇಡ ಅಂತಂದು. ಯಾಕಂದ, ಸೀರಿಯಸ್ ಆದವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರಂತ. ಆಸ್ಪತ್ರೆಗೆ ಅಡ್ಮಿಟ್ ಯಾರನ್ನ ಮಾಡ್ತಾರೆ? ಸೀರಿಯಸ್ ಆದವ್ರನ್ನ ಮಾಡ್ತಾರೆ. ನಾವೆಲ್ಲರೂ ಏನಂತೀವಿ? ಪ್ಲೀಸ್ ಸೀರಿಯಸ್, ನೀನು ಭಾಳ ಗಂಭೀರ ಇರಬೇಕು, ಇದು ಭಾಳ ಮಹತ್ವದ ವಿಷಯ ಅಂತೀವಿ. ಅವನು ಗಾಬರಿ ಆಗ್ತಾನೆ.
ನಾವು ಹೇಳಬೇಕು, ಪ್ಲೀಸ್ ಟೇಕ್ ಈಸಿ, ಇಲ್ಲಿ ಯಾವುದೂ ಕಠಿಣ ಇಲ್ಲ, ನಾವು ಸುಲಭವಾಗಿ ತೆಗೆದುಕೊಳ್ಬೇಕು, ಸೀರಿಯಸ್ ಆಗುವುದಲ್ಲ. ಇದು ಒಂದು ಜೀವನದ ವಿಧಾನ. ತಾನ್ ತಿತಿಕ್ಷಸ್ವ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಅಪಾಯಿನಃ ತಾನ್ ತಿತಿಕ್ಷಸ್ವ. ಇವೆಲ್ಲ ಸುಖ ದುಃಖ, ಲಾಭ ಹಾನಿ, ಮಾನ ಅಪಮಾನ ಎಲ್ಲವೂ ಬರ್ತಾವ ಮತ್ತು ಎಲ್ಲವೂ ತಾನೇ ಹೋಗ್ತಾವೆ. ನಾವು ಸಮಾಧಾನದಿಂದ ತಿತಿಕ್ಷಸ್ವ ತಡೆದುಕೊಂಡಿರಬೇಕು. ನಂಬುದು ಬಹಳ ವೇಗದ. ನೋಡ್ರಿ, ಮನುಷ್ಯ ಏನು ಯೋಚನೆ ಮಾಡ್ತಾನೆ, ನಾನು ಹೆಚ್ಚು ವರ್ಷರೇ ಬದುಕಬೇಕಂತಾನೆ, ಆದರೆ ಎಲ್ಲ ಬೇಗ ಬೇಗ ಆಗಲಿ ಅಂತಾನೆ. ಸಾಲಿ ಕಲಿದು ಬೇಗ 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 ಆಗಬೇಕು, ಕಲಿದ ತಡ ನೌಕರಿ ಸಿಗಬೇಕು ಬೇಗ, ಹೀಗೆ ಹುಡುಕಾಡೋದ್ರಾಗ ಮದುವೆ ಆಗಬೇಕು, ಮದುವೆ ಆದದ್ದೇ ತಡ ಮಕ್ಕಳಾಗಬೇಕು, ಅವು ಮೊಮ್ಮಕ್ಕಳು ಮುಂದೆ ದೊಡ್ಡ ಆಗಬೇಕು, ಎಲ್ಲ ಬೇಗ ಬೇಗ ಆಗಲಿ ಅಂತಾನೆ. ಮತ್ತೇನಂತಾನೆ, ನಾನು ಹೆಚ್ಚು ವರ್ಷರೇ ಬದುಕಬೇಕಂತಾನೆ. ಎರಡೂ ಹೆಂಗಾಗೋದು? ಇದು ಸಾವಕಾಶವಾಗಿ ಆಗಲಿ. ಒಂದು ಆಲದ ಬೀಜ ಎಷ್ಟು ವರ್ಷಗಳ ತೆಗೆದುಕೊಳ್ತದೆ ಅದು ಬೆಳಿಲಿಕ್ಕೆ? ಏನು ಒಂದೇ ದಿನದಾಗ ಬೆಳೀತದೆ? ಏನದು? ಸಾವಕಾಶವಾಗಿ ಬೆಳೀಲಿ. ಆದ್ದರಿಂದ ನೀನು ಸ್ವಲ್ಪ ಆಲೋಚನೆಯನ್ನು ಮಾಡು, ಭಾಳ ಸೀರಿಯಸ್ ಆಗಬೇಡ, ಇದನ್ನು ಹೊಂದಾಣಿಕೆ ಮಾಡಿಕೊಂಡಿರು ಅಂತಿದು ಒಂದು. ಮೊದಲನೇದು ತಿಳ್ಕೊಳ್ಳೋದು, ಎರಡನೇದು ಹೊಂದಾಣಿಕೆ ಮಾಡ್ಕೊಳ್ಳೋದು. ಉಳಿದವ್ರದ್ದು ಯಾರದೇ ಟೀಕೆ ಟಿಪ್ಪಣಿಗೆ ಯಾವುದಕ್ಕೂ ಬೆಲೆ ಕೊಡಬಾರ್ದು. ಯಾವ ಮನುಷ್ಯ ಟೀಕೆಗಳಿಗೆ ಬಹಳ ಮಹತ್ವ ಕೊಡ್ತಾನೆ, ಅವ ಸಮಾಧಾನವೂ ಇರುವುದಿಲ್ಲ ಮತ್ತು ಅವ ಬೆಳವಣಿಗೆನೂ ಆಗುವುದಿಲ್ಲ. ಟೀಕಾ ಮಾಡೋರು ಭಾಳ ವಿಶೇಷ ಇರ್ತಾರೆ. ಅವರು ಈಗ ಇವ್ರು ಊರಾಗ ಕಟ್ಟಿ ಮೇಲೆ ಕೂತಿರ್ತಾರೆ, ಅವ್ರು ಏನು ಸಲಹೆ ಕೊಡ್ತಾರಂದ್ರೆ, ಪ್ರಧಾನಮಂತ್ರಿ ದೇಶದ್ದೋ ಜಗತ್ತಿಂದೋ ಯಾವುದೋ ಒಬ್ಬ ರಾಜ್ಯ ಇರ್ತಾನಂತ ಇಟ್ಕೊಡ್ರಿ, ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ಇಟ್ಕೊಡ್ರಿ, ಪ್ರಧಾನಮಂತ್ರಿ ಇಂಥ ನಿರ್ಣಯ ತೆಗೆದುಕೊಳ್ಬಾರ್ದಾಗಿತ್ತು ಅಂತ ಇವ್ರು ಟೀಕಾ ಮಾಡ್ತಾರೆ. ಕಟ್ಟಿ ಕೂತವ್ರು ಊರಾಗ. ಅವರಿಗೆ ಒಂದು ಹೆಂಡತಿ, ಒಂದು 2 ಮಕ್ಕಳ, ಒಂದು 4 ಎಕರೆ ಹೊಲ ನೋಡ್ಕೊಳ್ಳೋದಾಗವಲ್ದು, ಆದರೆ ದೇಶವನ್ನು ಆಳುವಂಥ ಆ ಮನುಷ್ಯನಿಗೆ ಇವರು ಸಲಹೆ ಕೊಡ್ತಾರೆ. ನೋಡ್ರಿ, ಅವರು ಟೀಕಾ ಮಾಡೋರು ಹೆಂಗಿರ್ತಾರೆ. ಇನ್ನು ನಾವು ಇಂಥವ್ರದ್ದೆಲ್ಲ ಟೀಕಾ ಕೇಳ್ಕೊತ ಹೋದ್ರೆ ಆಗೋದು ಹೆಂಗೆ? ಅದಕ್ಕೆ ಅವ್ರದ್ದು ಭಾಳ ಗಮನ ಕೊಡಬಾರ್ದು. ನಮಗೆ ಸರಿ ಅನಿಸ್ತಂತಂದ್ರೆ ನಾವು ಮಾಡೋದು. ಇದು ಒಂದು ಅರಿತುಕೊಳ್ಳೋದು, ಹೊಂದಾಣಿಕೆ ಮಾಡಿಕೊಳ್ಳೋದು. ಆನಂತರಿನ ಕೊನೆಗೆ ಎಲ್ಲ ದೇವನಿಗೆ ನಾವು ಬಿಟ್ಟು ಬಿಡೋದು. ಏನೂ ಆಗಲಿಲ್ಲ ಅಂತ ಇಟ್ಟುಕೊಳ್ಳೋಣ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರೆ. ಇದನ್ನು ರಾತ್ರಿ ಮಲ್ಕೊಳಾಗ ಪ್ರಾರ್ಥನೆ ಮಾಡೋದಿದೆ. ಇದೇ ಪ್ರಾರ್ಥನೆ ಎಲ್ಲ ಮಾಡೋದು ಪ್ರಯತ್ನ ದಿವಸ ತುಂಬ ಆಗಲಿ, ಚಲೋ ಆಗಲಿ ಅಂತ. ರಾತ್ರಿ ಮಾತ್ರ ಎಷ್ಟಾಗಿರ್ತದೆ ಅಷ್ಟೇ ಸಾಕು. ಇವತ್ತು ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಎಲ್ಲ ನಿಮ್ಮದೇಪ್ಪ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ, ಒಂದು ಬಳ್ಳ್ಯದ, ಒಂದು ಕಾಯದ. ಆ ಕಾಯಿಯ ಜೀವನ ಎಲ್ಲ ಯಾವುದ್ರ ಮೇಲೆ ಅವಲಂಬಿಸ್ಯದಂದರೆ ಬಳ್ಳಿ ಮೇಲೆ ಅವಲಂಬಿಸ್ಯದ. ಬಳ್ಳಿನೇ ಅದಕ್ಕೆ ಶಕ್ತಿ ಕೊಡ್ತದೆ, ಬಳ್ಳಿನೇ ಅದಕ್ಕೆಲ್ಲ ಕೊಡೋದು. ಹಂಗೆ ದೇವರನ್ನುವ ಅವ ಬಳ್ಳಿದ್ದಂಗೆ, ನಾವೆಲ್ಲರೂ ಕಾಯಿಗಳಿದ್ದಂಗೆ. ನಮ್ಮದ್ರೊಳಗೆ ನಮ್ಮ ಕೈಯೊಳಗೆ ಏನದ? ನಮ್ಮ ಕೈಯೊಳಗೆ ಏನದ? ನಾವು ಸುಮ್ಮನೆ ಆ ಬಳ್ಳಿ ಹೆಂಗೆ ನಮ್ಮನ್ನು ನಡೆಸ್ಕೊಳ್ತದೆ ಹಂಗೆ ನಾವು ಮಾಡೋದು ಅಷ್ಟೇ ಅದು ಅಂತ ಹೇಳಿ ಆ ಭಾವ, ಆ ಪ್ರಾರ್ಥನೆ ಬರಬೇಕು. ಆ ದೇವನನ್ನು ಮರಿಬಾರ್ದು. ತುಕಾರಾಮ್ ಮಹಾರಾಜರು ಒಂದು ಅಭಂಗವನ್ನು ಬರೆದರು. ಅದು
ಎಲ್ಲ ಪ್ರವಚನದು ಮುಗಿದ ನಂತರ ಕೊನೆಗೆ ಹೇಳಬೇಕಂತ ಹೇಳ್ತಾರೆ ಅದನ್ನು. ಆ ಅಭಂಗವನ್ನು ಹೇಳಿದ ಬಳಿಕ ಮುಂದೆ ಅಭಂಗ ಹೇಳಬಾರದು, ಮುಗಿತು ಅಲ್ಲಿಗೆ, ಪ್ರವಚನ ಬಂದ್ ಮಾಡಿಬಿಡೋದು. ಅವರು ದೇವರಿಗೆ ಕೇಳ್ಕೊಳ್ತಾರೆ, ಹೇಚಿದಾನ ದೇಗ ದೇವ ತುಜಾ ವಿಸರನ ಭಾವ, ನಲಿಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇಯಿ ಸದಾ, ತುಕಾಮಣಿ ಗರ್ಭಾವಾಸ ಸುಖೇ ಗಾಲಾವೆ ಅಮ್ಮಾಸಿ. ಹೇಚಿದಾನ ದೇಗ ದೇವ ತುಜಾ ವಿಸರನ ಭಾವ, ನನಗಿದನ್ನು ಒಂದೇ ದಾನ ಕೊಡು. ಏನು ಅಂದರೆ ನಿನ್ನ ಮರೆವು ನನಗೆ ಆಗಬಾರ್ದು, ನಿನ್ನ ನೆನಪು ನನಗೆ ಯಾವಾಗಲೂ ಇರಬೇಕು. ಮತ್ತೇನು ಕೊಡು? ಹೇಚಿದಾನ ದೇಗ ದೇವ ತುಜಾ ವಿಸರನ ಭಾವ, ನನಗೇನು ಬೇಡ, ನಲಿಗೆ ಮುಕ್ತಿ ಧನ ಸಂಪದ, ಹಣ ಬೇಡ ನನಗೆ, ನೀ ಮುಕ್ತಿ ಕೊಡ್ತನಂದ್ರೂ ಬೇಡ, ನಿನ್ನ ನೆನಪು ಒಂದಿರಲಿ ಸಾಕು. ಮತ್ತು ಸಂತ ಸಂಘ, ಸಜ್ಜನರ ಸಂಘ ಒಂದಿಷ್ಟು ಕೊಡು. ಇಷ್ಟು ನೀನು ಕೊಟ್ಟೆ ಅಂತಂದ್ರೆ ಸುಖೇ ಗಾಲಾವೆ ಅಮ್ಮಾಸ್, ನನ್ನನ್ನು ನೀನು ಸುಖದಲ್ಲೇ ಇಟ್ಟಿ ಅಂತ ನಾನು ತಿಳ್ಕೊಳ್ತೀನಿ ಅಂತ. ಇಷ್ಟೇ ಮಾಡು. ಹೇಚಿದಾನ ದೇಗ ದೇವ ತುಜಾ ವಿಸರನ ಭಾವ, ನಲಿಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಯಿಸದ, ಸಂತರ ಸಂಘವನ್ನು ಕೊಡು. ನನಗೆ ಮುಕ್ತಿ ಬೇಡ, ಧನ ಸಂಪದ ಬೇಡ, ಮತ್ತು ನಿನ್ನ ನೆನಪು ದೇವನೇ, ನಿನ್ನ ಮರೆವು ನನಗೆ ಆಗಬಾರ್ದು. ನೋಡ್ರಿ ಅವ್ರದ್ದು ಹೇಗಿರಬೇಕು. ನಾವು ಬರೀ ಕಷ್ಟದಾಗ ಅಷ್ಟೇ ದೇವರನ್ನು ನೆನಪು ಮಾಡ್ಕೊಳ್ತೀವಿ. ಕಷ್ಟಗಳು ಬಂದಾಗ ದೇವನೇ ನೀನೇ ಕಾಪಾಡಬೇಕು ಅಂತೀವಿ. ಅಷ್ಟೇ ಮಾಡಬಾರ್ದು. ಎಲ್ಲ ಅನುಕೂಲತೆ ಇದ್ದಾಗೂ ಎಲ್ಲ ಕೊಟ್ಟವನು ನೀನೇ ಅಂತ ಹೇಳಬೇಕು. ಕಷ್ಟಗಳು ಬಂದಾಗ ಎಲ್ಲ ಕಾಪಾಡ ನೀನೇ ಅನ್ನೋದು, ಎಲ್ಲ ಕೊಟ್ಟಾಗೂ ಸಹಿತ ಎಲ್ಲ ನಿಂದೇಪ ಅಂತ ಅನ್ಬೇಕು. ಆ ದೇವರ ಆಶೀರ್ವಾದ ಅದು ಭಾಳ ಮಜಾ ಅದ. ಅದು ಭಾಳ, ಅದು ಆತ ನಮ್ಮನ್ನು ಸಲಹು ಅಂತಾವ ದೇವರು. ಅವನ ರಕ್ಷಣೆ ನಮಗೆಲ್ಲರಿಗೂ ಇರಬೇಕು. ಏನು ನಾವೇ ಸ್ವತಂತ್ರವಾಗಿ ಹುಟ್ಟಿ ಬಂದೀವಿ ಏನಿಲ್ಲಿ ಜಗತ್ತಿನಾಗ? ದೇವರು ಹುಟ್ಟಿಸಿದ ನಾವು ಬಂದೀವಿ. ಆತ ಇಷ್ಟು ವರ್ಷ ಆಯುಷ್ಯ ಅಂತ ಕೊಟ್ಟ, ಇಂಥದ್ದೊಂದು ಶರೀರ ಕೊಟ್ಟ. ಆದ್ದರಿಂದ ಅವನಿಗೆ ನಾವು ಸಮರ್ಪಣ ಆಗಿ ಬದುಕೋದು. ಕೆಲವರು ಕೇಳ್ತಾರೆ, ದೇವರ ಆಶೀರ್ವಾದ ಹೆಂಗೆ ಆಗ್ತೈತಿ ಅಂತ. ನಾವು ಪೂಜೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ದೇವರ ಆಶೀರ್ವಾದನೇ ನಮಗೆ ಆಗೋದಿಲ್ಲ. ದೇವರ ಆಶೀರ್ವಾದ ಹೆಂಗೆ ಆಗ್ತದ ಅಂತ ಅದು ಒಂದು ಗಣಿತ ಬಂದವ್ರಿಗೆ ಗೊತ್ತಾಗ್ತದೆ, ದೇವರ ಆಶೀರ್ವಾದ ಹೆಂಗೆ ಆಗ್ತೈತಿ ಅಂತ. ಈಗ ನೀವು ಅಂಗಡಿಗೆ ₹1 ತೊಗೊಂಡು ಹೋಗ್ರಿ, ಒಂದು ಚಾಕ್ಲೇಟ್ ಕೊಡ್ತಾರೆ. ₹1 ತೊಗೊಂಡು ಹೋದ್ರಿ ಅಂದ್ರೆ, ಅದೇ ಒಂದು 0 ತೊಗೊಂಡು ಹೋದ್ರಿ ಅಂದ್ರೆ ಏನೂ ಕೊಡೋದಿಲ್ಲ. 0ಕ್ಕೆ ಏನೂ ಬೆಲೆನೇ ಇಲ್ಲ, ಹೌದಲ್ಲ? 0ಕ್ಕೆ ಯಾರು ಏನರ ಕೊಡ್ತಾರೆ? ಏನು, ಯಾರೂ ಕೊಡೋದಿಲ್ಲ. 1ಕ್ಕೆ ಬೆಲೆ ಅದ, ಅದಕ್ಕೊಂದು ಚಾಕ್ಲೇಟ್ ಸಿಗ್ತದೆ. ಮತ್ತಿನ್ನು 0ಕ್ಕೆ ಬೆಲೆ ಇರಲಿಲ್ಲ ಅಂದ್ರೆ ನೋಡ್ರಿ, ಮುಂದೆ ಆ 1 ಮತ್ತು 0 ಎರಡು ಕೂಡಿಸ್ಕೊಂಡು ಹೋದ್ರಿ ಅಂದ್ರೆ ಎಷ್ಟಾಯಿತು? 10 ಆಯಿತು. 10 ಚಾಕ್ಲೇಟ್ ಬಂದು 0ಕ್ಕೆ ಬೆಲೆ ಇರಲಿಲ್ಲ ಅಂದ್ರೆ ಮತ್ತಿದು 10 ಹೆಂಗಾಯಿತು? ಅದಕ್ಕೆ ಬೆಲೆ ಅದ ಯಾವಾಗ? 1 ಜೋಡಿ ಕೂಡಿದಾಗ. ಹೆಂಗದಲ್ಲ ಇದು? ಹಂಗೆ ದೇವರ ಆಶೀರ್ವಾದ ಅನ್ನೋದು 0 ಇದ್ದಂಗೆ. ಅದು ನಮ್ಮದು ಪ್ರಯತ್ನ ಅನ್ನೋದಲ್ಲ, ಅದು 1 ಇದ್ದಂಗೆ. ನಾವು ದೇವರ ಆಶೀರ್ವಾದ ಬಿಟ್ಟು 1 ತೊಗೊಂಡು ಹೋದ್ವಿ ಅಂದ್ರೆ ಅದು ಬರೀ 1. ನಾವು 1 ಪಟ್ಟು ಪ್ರಯತ್ನ ಮಾಡಿ ದೇವರ ಆಶೀರ್ವಾದ ತೆಗೆದುಕೊಂಡಿವಿ ಅಂತಂದ್ರೆ ಆ 1 10 ಪಟ್ಟು ಆಗ್ತೈತಿ. ದೇವರ ಆಶೀರ್ವಾದಕ್ಕೆ ಬೆಲೆನೇ ಇಲ್ಲ ಅಂದರೆ 0ಕ್ಕೆ ಬೆಲೆ ಇಲ್ಲ ಅಂತ ಹೇಳ್ದಂಗೆ ಆಗ್ತದೆ. ಗುರುಗಳ ಆಶೀರ್ವಾದಕ್ಕೆ ಬೆಲೆನೇ ಇಲ್ಲ ಅಂತಂದ್ರೆ 0ಕ್ಕೆ ಬೆಲೆ ಇಲ್ಲ ಅಂತ ಹೇಳ್ದಂಗೆ ಆಗ್ತದೆ. ಬೆಲೆ ಅದ ಅದಕ್ಕೆ. ಆದರೆ ನಾವು 1 ಪಟ್ಟು ಪ್ರಯತ್ನ ಮಾಡಬೇಕು, ಅದು 10 ಪಟ್ಟು ಆಗ್ತದೆ. ನಾವು 2 ಪಟ್ಟು ಪ್ರಯತ್ನ ಮಾಡಿದಂದ್ರೆ 20 ಪಟ್ಟು ಆಗ್ತದೆ. ನಾವು ಏನೂ ಪ್ರಯತ್ನನೇ ಮಾಡಲಾರ್ದ ಬರೇ ನಮಗೆ ಆಶೀರ್ವಾದ ಆಗಲಿ ಅಂದರೆ ದೊಡ್ಡದೊಂದು 0 ಸಿಗ್ತದೆ. 1 ಬಿಟ್ಟು ಬರೀ 0 ತೊಗೊಂಡು ಹೋಗೋದು ಅಂತ ಅಂದಂಗೆ ಆಗ್ತದೆ. ದೇವರು ಯಾರಿಗೆ ಆತ ಆಶೀರ್ವಾದ ಮಾಡಬೇಕು ಅವ್ರಿಗೆ ನಿಶ್ಚಿತವಾಗಲೂ ಆಶೀರ್ವಾದ ಮಾಡ್ತಾನೆ.
ಬಸವಣ್ಣವರು ಯಾಕೆ ಅಷ್ಟು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು, ಅವ್ರು ಏನೂ ಸಿಗ್ತಿರ್ಲಿಲ್ಲ ಅಂದ್ರೆ? ಯಾಕೆ ಅಷ್ಟು ತುಕಾರಾಮ್ ಮಹಾರಾಜರು ಎಲ್ಲ ಸಂತರು ಅಷ್ಟು ಪ್ರಾರ್ಥನೆ ಯಾಕೆ ಮಾಡಿದರು? ಏನೂ ಅದರದ್ದು ಸಂಬಂಧನೇ ಇರಲಿಲ್ಲ ಅಂದ್ರೆ ಅದರದ್ದು ಆಶೀರ್ವಾದ ಸಿಗ್ತದ. ನಾವು ಪ್ರಯತ್ನ ಮಾಡಬೇಕು. ಇವು ಇಷ್ಟು ಇವತ್ತು 3 ನೀವು ನಾಳಿನ ತನಕ ಸ್ವಲ್ಪ ಯೋಚನೆ ಮಾಡ್ಕೋತ ಬರ್ರಿ. ಮೊದಲನೇದು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಎರಡನೇದು ಈ ಪ್ರಪಂಚದಲ್ಲಿ ಇರೋ ತನಕ ಹೊಂದಾಣಿಕೆ ಮಾಡ್ಕೊಳ್ಳೋಣ. ಎಲ್ಲನೂ ನಮಗೆ ಅನುಕೂಲನೇ ಇರ್ತದಂತಿಲ್ಲ. ಆ ಬಳಿಕ ಮೂರನೇದು ಅಷ್ಟು ಮಾಡಿನೂ ನಮಗಿನ್ನೂ ಒಂದಿಷ್ಟು ತೊಂದರೆಗಳು ಬರ್ತಿದ್ವು ಅಂದ್ರೆ ಎಲ್ಲವನ್ನು ದೇವ್ರ ಮೇಲೆ ಹಾಕೋಣ. ಅಂದರೆ ದೇವರೇ ಮತ್ತು ಕೆಟ್ಟ ಕೆಲಸ ಮಾಡೋದು ಎಲ್ಲ ನೀನೇ ನೋಡಪ್ಪ ಅಂತ ಹೇಳೋದು ಹಿಂಗಲ್ಲ. ಚಲೋ ಕೆಲಸ ಮಾಡಿ, ಒಳ್ಳೆಯ ಕೆಲಸ ಮಾಡಿ, ಅದು ದೇವ್ರ ಮೇಲೆ ಹಾಕೋದು. ಇಷ್ಟು ಅರಿತುಕೊಳ್ಳುವುದು, ಹೊಂದಿಕೊಳ್ಳುವುದು ಮತ್ತು ದೇವನನ್ನು ಒಲಿಸಿಕೊಳ್ಳುವುದು. ಆವಾಗ ನಮ್ಮ ಜೀವನ ಸಮೃದ್ಧ ಆಗ್ತೈತಿ ಅಂತ ಇಷ್ಟು ಇವತ್ತು